ಮಾನ್ಯ ಸಭಾಧ್ಯಕ್ಷರೇ, ಸಫಾರಿ ಏಕಾಏಕಿಯನ್ನು ನಾವು ಬಂದ್ ಮಾಡಿಲ್ಲ. ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಯಿತು. ಬಂಡೀಪುರದಲ್ಲಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಹುಲಿ ದಾಳಿಯಿಂದ 15 ದಿವಸದಲ್ಲಿ ಸುಮಾರು 3 ಜನ ಮೃತಪಟ್ಟರು. ಒಬ್ಬ ಶಾಶ್ವತವಾಗಿ ಅಂಗವಿಕಲನಾದ. ನಾನು ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಜನ ರೈತ ಸಂಘಟನೆಗಳು, ಸುಮಾರು ಜನರೆಲ್ಲರೂ ಬಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅಲ್ಲಿವರೆಗೆ 2 ಮೃತಪಟ್ಟಿದ್ರು. ಈ ಸಫಾರಿ ಏನು ವಾಹನಗಳು ಓಡಾಡ್ತಾ ಇದ್ದಾವೆ, ರಾತ್ರಿ ಸಹಿತ ಓಡಾಡ್ತಾ ಇದ್ದಾವೆ, ರೆಗ್ಯುಲೇಟ್ ಆಗ್ತಾ ಇಲ್ಲ. 6 ಗಂಟೆವರೆಗೆ ಇದ್ರು, 7 ಗಂಟೆ 8 ಗಂಟೆವರೆಗೆ ನಡೀತಾ ಇದೆ. ಇದರ ಒಂದು ಸಂಖ್ಯೆ ಎಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಸಫಾರಿ ತಕ್ಷಣ ಬಂದ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಮಾನವ ಪ್ರಾಣ ಹಾನಿ ಆಗ್ತದೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ರು. ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ನಾನು ಹೇಳಿದ್ದೆ. ಅದಾದ್ಮೇಲೆ ನಾನು ಮತ್ತೆ ಬೀದರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಇನ್ನೊಂದು ಹುಲಿ ದಾಳಿ ಆಯಿತು. ಆ ಹುಲಿ ದಾಳಿ ಆಗಿದ ತಕ್ಷಣ ನಾನು ಸಫಾರಿಯನ್ನು ಬಂದ್ ಮಾಡಿದೆ. ಸಫಾರಿ ಬಂದ್ ಮಾಡಿದ ನಂತರ ಇವತ್ತು ಹೌದು ಅಲ್ಲಿ ಪ್ರವಾಸಿಗರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಬರ್ತಾರೆ, ಇದೆಲ್ಲ ಸತ್ಯ ಇದೆ. ಆದರೂ ಇವತ್ತಲ್ಲಿ ಮಾನವ ಪ್ರಾಣ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.